ಕನ್ನಡ ಸಿನಿಮಾಗಳನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಿತ್ತಾಕೋದ್ರ ಮುಖಾಂತರ ಸಂಜು ವೆಟ್ಸ್ ಗೀತ ಇರ್ಬೋದು, ಮಾದೇಶ್ ಇರ್ಬೋದು, ಯಾವುದೇ ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇದ್ದಾವೆ. ಸಂಜು ವೆಟ್ಸ್ ಗೀತ ಅಂತೂ ತುಂಬ ಅದ್ಭುತವಾಗಿದೆ. ಸಿನಿಮಾಗಳನ್ನು ಕಿತ್ತಾಕಿ ಪರಭಾಷೆಗಳ ಚಿತ್ರಗಳನ್ನು ಹಾಕೊಳ್ಳೋದ್ರ ಮುಖಾಂತರ ನಮ್ಮ ಕನ್ನಡಿಗರ ಅನ್ನವನ್ನು ಕಿತ್ಕೊತಾ ಇದೆ. ನಾವು ಬೇರೆ ರಾಜ್ಯದಲ್ಲಿ ಹೋಗೋಕ್ಕಾಗತ್ತಾ? ಬೇರೆ ಥಿಯೇಟ್ರಲ್ಲಿ ಹೋಗಿ ಬಿಡುಗಡೆ ಮಾಡಿ ಕೇಳೋಕ್ಕಾಗತ್ತಾ? ಇವತ್ತೆಲ್ಲರೂ ಬಂದಿದ್ದೀವಿ, ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬಂದೀವಿ, ಅವರು ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಬೇಕು, ಮತ್ತು ಸರ್ಕಾರ ನಿಲ್ಲಬೇಕಾಗತ್ತೆ. ಸರ್ಕಾರ ಮಲ್ಟಿಪ್ಲೆಕ್ಸ್ಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಕನ್ನಡ ಸಿನಿಮಾವನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಒಂದು ಪಕ್ಷ ಏನಾದರೂ ಕಿತ್ತಾಕಿದ್ದಿದ್ರೆ ಆ ಥಿಯೇಟ್ರ್ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಮತ್ತು ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು ವಾಣಿಜ್ಯ ಮಂಡಳಿ ಮುಖಾಂತರ ಹೋರಾಟ ಆಗಬೇಕಾಗತ್ತೆ. ಕನ್ನಡ ಸಿನಿಮಾ ಉಳಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಇವತ್ತು ಕನ್ನಡ ಸಿನಿಮಾ ತುಂಬ ಸಂಕಷ್ಟದಲ್ಲಿದೆ. ಅಂಥ ಸಂದರ್ಭದಲ್ಲಿ ಒಂದಿಷ್ಟು ಜನ ಪ್ರೊಡ್ಯೂಸರ್ ಧೈರ್ಯವಾಗಿ ಸಿನಿಮಾ ಮಾಡ್ತಾರೆ ಅಂದರೆ ನಾವು ಅವರಿಗೆ ಬೆಂಬಲವನ್ನು ನಾವೆಲ್ಲರೂ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಕನ್ನಡ ಸಿನಿಮಾ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪೀಳಿಗೆ ನಮ್ಮ ನಟರು ಯಾರು ಬರೋಕ್ಕೆ ಸಾಧ್ಯ ಇಲ್ಲ, ನಟಿಯರು ಬರೋಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲ ನಟರು, ಎಲ್ಲ ನಟಿಯರು ಅದಕ್ಕೆ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾನ ಉಳಿಸುವಂಥ ಕೆಲಸ ಮಾಡೋಣ. ನಾವು ಸದಾಕಾಲ ಇರ್ತೇವೆ. ನಮ್ಮ ಕಿಟ್ಟಣ್ಣ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾನೆ. ಸಂಜು ವೆಟ್ಸ್ ಗೀತ ಅಂತ ತುಂಬ ಅದ್ಭುತವಾಗಿದೆ. ಮಾದೇಶ್ ಚೆನ್ನಾಗಿದೆ. ಆ ಸಿನಿಮಾಗೆ ಯಾವುದೇ ಕನ್ನಡ ಸಿನಿಮಾ ಇರಲಿ, ನಾವೆಲ್ಲರೂ ಒಟ್ಟಿಗೆ ಅದ್ರ ಪರವಾಗಿ ನಿಲ್ಲೋದ್ರ ಮುಖಾಂತರ ಆ ಸಿನಿಮಾವನ್ನು ಮುಟ್ಲಿಕ್ಕೆ ಯಾವುದೇ ಥಿಯೇಟ್ರ್ಗಳಿಗೆ ಅವಕಾಶ ಇಲ್ಲ. ಮುಟ್ಟಿದ್ದೇ ಆದರೆ ಪರಭಾಷೆ ಚಿತ್ರಗಳನ್ನ ಬಿಡುಗಡೆ ಮಾಡಿ ಕನ್ನಡ ಸಿನಿಮಾ ಕಿತ್ತಾಕಿದ್ರೆ ಖಂಡಿತವಲ್ಲ ಅದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂದರೆ ಎಚ್ಚರಿಕೆ. ಸರ್, ಈಗ ತಗ್ಲೈಫ್ ವಿಚಾರವಾಗಿ ಸುಪ್ರೀಂ ಕೋರ್ಟಿಂದ ಸೂಚನೆ ಬಂದಿರುವಂಥದ್ದು, ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಯಾವ ರೀತಿ ಹೋರಾಟ ಮಾಡಿ ತಗ್ಲೈಫನ್ನ ಇಡೀ ತಮಿಳುನಾಡು ಜನರೇ ಅದನ್ನ ಮುಗಿಸ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮುಗ್ದೋಗಿರೋ ಕತೆ ಕನ್ನಡಿಗರ ವಿರೋಧ, ಕರ್ನಾಟಕ ಸರ್ಕಾರದ ವಿರೋಧ, ವಾಣಿಜ್ಯ ಮಂಡಳಿಯ ವಿರೋಧ ಕಟ್ಕೊಂಡು ಏನಾದರೂ ಬರ್ತೀವಿ ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಖಂಡಿತವಾಗಲೂ ಕನ್ನಡಿಗರು ಅದನ್ನ ಬಹಿಷ್ಕಾರ ಮಾಡಿದ್ದಾರೆ. ಇಡೀ ಕರ್ನಾಟಕ ಬಹಿಷ್ಕಾರ ಮಾಡಿದ್ದಾರೆ. ಕನ್ನಡಿಗರ ತಂಟೆಗೆ, ಕನ್ನಡದ ತಂಟೆಗೆ, ಕನ್ನಡದ ಇತಿಹಾಸದ ತಂಟೆಗೆ, ಕನ್ನಡ ಚಿತ್ರಣದ ತಂಟೆಗೆ ಬಂದರೆ ಯಾವಾಗಲೂ ನಾವು ಉಗ್ರವಾದಿಗಳಾಗ್ತೀವಿ ಅನ್ನೋ ಎಚ್ಚರಿಕೆಯನ್ನು ಮತ್ತೊಮ್ಮೆ ಕೊಡ್ತೀವಿ. ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆಯಲ್ಲ, ಕೋರ್ಟ್ ಜನರನ್ನ ಮೀರಿ ಕೊಡೋಕ್ಕಾಗಲ್ಲ. ಅವ್ರ ಹತ್ರ ಕ್ಷಮೆ ಕೇಳೋಕೆ ನಾವು ಒತ್ತಾಯ ಮಾಡಿರೋದು ಮೊದಲನೇದಾಗಿ. ಭಾಷೆ ವಿರುದ್ಧ ಯಾರು ನಿಲ್ತಾರೋ, ನಮ್ಮ ಭಾಷೆ, ನಮ್ಮ ಜನರ ವಿರುದ್ಧ ಯಾರು ಇರ್ತಾರೋ ಅವ್ರ ವಿರುದ್ಧ ನಾವು ಯಾವಾಗಲೂ ಇರ್ತೀವಿ ಅನ್ನೋದು ಎಚ್ಚರಿಕೆ ಕೊಡ್ತೇವೆ. ಕೋರ್ಟ್ ಇರ್ಬೋದು, ಅಥವಾ ಸರ್ಕಾರಗಳಿರ್ಬೋದು, ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಕನ್ನಡಿಗರ ವಿರುದ್ಧ, ಕರ್ನಾಟಕದ ವಿರುದ್ಧ ಬಿದ್ದಾಗ ಜನರ ತೀರ್ಮಾನ ಮುಖ್ಯ ಆಗುತ್ತೆ. ಜನರ ತೀರ್ಮಾನದ ಮೇಲೇ ನಾವು ಸಿನಿಮಾ ಏನು ಮಾಡಬೇಕನ್ನೋದು ನಾವು ತೀರ್ಮಾನ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.